Hello, namaste, all the students and parents. ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು ಬಸವನಗುಡಿಯಲ್ಲಿ ಇರುವಂತಹ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು, ಫೀಸ್ ಡೀಟೇಲ್ಸ್ ಇರ್ಬೋದು, ಕಟ್ ಆಫ್ ರ್ಯಾಂಕ್ ಇರ್ಬೋದು, ನಂಬರ್ ಆಫ್ ಇಂಟೇಕ್ಸ್ ಇರ್ಬೋದು, ಪ್ಲೇಸ್ಮೆಂಟ್ಸ್ ಇರ್ಬೋದು, ಇದರ ರಿಲೇಟೆಡ್ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಓಕೆ, ಸೊ ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನಿಮಗೆ ಫ್ರೀ ಕಂಟೆಂಟ್ಗಳು ಆನ್ ಟೈಮ್ ಅಪ್ಡೇಟ್ ಮಾಡೋ ಕೆಲಸವನ್ನ ನಾನು ಮಾಡ್ತೇನೆ, ಸರಿನಾ? ಅದೇ ರೀತಿ ನೀವು KCET 2026ಗೆ ಪ್ರಿಪೇರ್ ಆಗ್ತಾ ಇದ್ರೆ ನಮ್ದೊಂದು ಮೇನ್ ಚಾನಲ್ ಇದೆ, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ. ಅದರಲ್ಲಿ ನಾನು ನಿಮ್ಗೆ KCET 2017 ಇಂದ ಸ್ಟಾರ್ಟ್ ಆಗಿ 2025 ವರೆಗೆ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ಸ್ ಚಾಪ್ಟರ್ ವೈಸ್ ವಿತ್ ಸೊಲ್ಯೂಷನ್ಸ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್, ಶಾರ್ಟ್ ಕಟ್ ಟ್ರಿಕ್ಸ್, ಟಿಪ್ಸ್ ಇವೆಲ್ಲದನ್ನು ಕೊಡ್ತಾ ಇದ್ದೇನೆ. ಇದು ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇದೆ. ಅದನ್ನು ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ ನಂತರ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅದಕ್ಕೆ ಜಾಯ್ನ್ ಆಗಿ. ಪ್ರತಿದಿನ ನಾನೊಂದು ಫುಲ್ ಲೆಂತ್ ಮಾಕ್ ಟೆಸ್ಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೇನೆ. ನಿನ್ನೆ ಫಿಸಿಕ್ಸ್ ಅನ್ನ ಕೊಟ್ಟಿದ್ದೇನೆ, ಇಟ್ ಇಸ್ ಫಾರ್ ಫ್ರೀ. ನಾಳೆ ಕೆಮಿಸ್ಟ್ರಿನ ಕೊಡ್ತೇನೆ. ಪ್ರತಿದಿನ ನಿಮ್ಗೆ ಈ ರೀತಿ ಫುಲ್ ಲೆಂತ್ ಮಾಕ್ ಟೆಸ್ಟ್ ಗಳು ಸಿಗುತ್ತೆ. ಇದು ನಿಮ್ಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಪ್ಲಸ್ ನಮ್ಮ ವಾಟ್ಸ್ಆಪ್ ಗ್ರೂಪಿಗೂ ಜಾಯ್ನ್ ಆಗಿ. ಇದೆಲ್ಲದೂ ಫ್ರೀ ಆಫ್ ಕಾಸ್ಟ್. ಅದೇ ರೀತಿ ನಿಮ್ಗೆ ಆ ಚಾನಲ್ ಅಲ್ಲಿ ಲಾಸ್ಟ್ ಒಂದು 5-6 ಡೇಸ್ ಇದ್ದಾಗ ನಾನು ಶಾರ್ಟ್ ಕಟ್ ಟ್ರಿಕ್ಸ್ ಅನ್ನು ಹೇಳಿಕೊಡ್ತಾ ಇದ್ದೇನೆ. ನಿಮ್ಗೆ ಒಂದಿಷ್ಟು ಕ್ವಶನ್ಸ್ ಗಳ ಬಗ್ಗೆ ಏನು ಗೊತ್ತಿಲ್ಲ ಅಂತಿದ್ದಾಗ ಹೇಗೆ ನೀವು ಅದನ್ನ ಗೆಸ್ ಮಾಡಿ ಅಥವಾ ರ್ಯಾಂಡಮ್ ಗೆಸ್ ಮಾಡಿ ಆನ್ಸರ್ ಮಾಡೋದಕ್ಕಿಂತ ಒಂದು ಲಾಜಿಕಲ್ ಥಿಂಕ್ ಮಾಡಿ ಹೇಗೆ ಆನ್ಸರ್ ಮಾಡೋದು ಅನ್ನೋದನ್ನ ಅದ್ರಲ್ಲಿ ನಾವು ಹೇಳಿಕೊಡ್ತೇವೆ. ಓಕೆ, ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಜಾಯ್ನ್ ಆಗಿ. ಆಮೇಲೆ ನಮ್ದು ಏಕಲವ್ಯ 3.0 ಅಂತ ಆನ್ಲೈನ್ ಅಲ್ಲಿ ನಾವು ಕೌನ್ಸಿಲಿಂಗ್ ಅನ್ನ ಕೊಡ್ತೇವೆ. ಇದು ನಮ್ಮ ಆನ್ಲೈನ್ ನ 3rd ಬ್ಯಾಚ್ ಆಗಿದೆ. ಸೊ ಆಫ್ಲೈನ್ ಅಲ್ಲಿ ಓವರ್ ಆಲ್ ಆಗಿ ನಾವು 7+ ಇಯರ್ಸ್ ಇಂದ ಈ ಕೌನ್ಸಿಲಿಂಗ್ ಅನ್ನ ಕೊಡ್ತಾ ಇದ್ದೇವೆ. ಆನ್ಲೈನ್ ಅಲ್ಲಿ ನಾವು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಇಂದ ಕೊಡ್ತಾ ಇದ್ದೇವೆ, ಸರಿನಾ? 2 ಬ್ಯಾಚಸ್ ಗಳಾಗಿದೆ, ಇದು 3rd ಇಯರ್. ಸೊ ನಿಮ್ಗೆ ಇದಕ್ಕೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ನಮ್ಮ ಈ ನಂಬರ್ಗೆ ಮೆಸೇಜ್ ಮಾಡಿ. ಆನ್ಲೈನ್ ಅಲ್ಲಿ ನೀವು ತಗೊಳ್ಳೋದಾದ್ರೆ 1999 ರುಪೀಸ್ ಇರುತ್ತೆ. ನಿಮ್ಗೆ ಕಂಪ್ಲೀಟ್ಲಿ ಕಾಲೇಜ್ಗಳ ಲಿಸ್ಟ್ ಅನ್ನ, ಬ್ರಾಂಚ್ಗಳ ಲಿಸ್ಟ್ ಅನ್ನ, ಕಂಪ್ಲೀಟ್ ಕಾಲೇಜ್ಗಳ ಇನ್ಫಾರ್ಮೇಶನ್ ನಿಮ್ಗೆ ನಾವು 1-to-1 ಪರ್ಸನಲ್ ಗೈಡೆನ್ಸ್ ಅನ್ನ ಕೊಡ್ತೇನೆ ಟಿಲ್ ದ ಇಂಜಿನಿಯರಿಂಗ್ ಅಡ್ಮಿಷನ್. ಸೊ ಐ ಆಮ್ ಫ್ರಮ್ IT ಬ್ಯಾಕ್ ಗ್ರೌಂಡ್. ನಾನು ಕೂಡ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಾಗಿರ್ಲಿಕ್ಕೆ ಹೋಗಿ ಅಂಡ್ ಇವಾಗ IT ಅಲ್ಲಿ ವರ್ಕ್ ಮಾಡ್ತಾ ಇರ್ಲಿಕ್ಕೆ ಹೋಗಿ, ಸೊ ನಿಮ್ಗೆ ಕಾಲೇಜ್ಗಳ ಬಗ್ಗೆ, ಕಾಲೇಜಿಗೆ ಪರ್ಸನಲ್ ಆಗಿ ವಿಸಿಟ್ ಮಾಡಿ ಸ್ಟೂಡೆಂಟ್ಸ್ ಗಳ ಜೊತೆ ತಗೊಂಡಂತ ಇನ್ಫಾರ್ಮೇಶನ್ ಕಂಪ್ಲೀಟ್ಲಿ ಇನ್ಸೈಡರ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ನಾನು ಯಾವುದೇ ರೀತಿಯಾದಂತ ಕಟ್ ಆಫ್ ರ್ಯಾಂಕ್ ನ PDF ಅನ್ನ ತಗೊಂಡು ಬಂದು ನಿಮ್ಗೆ ಕೊಟ್ಟು ಕಾಲೇಜಿನ ಎಂಟ್ರಿ ಮಾಡಿ ಅಂತ ಹೇಳೋದಿಲ್ಲ. ಓಕೆ, ಎಲ್ರಿಗೂ ಪರ್ಸನಲೈಸ್ಡ್ ಗೈಡೆನ್ಸ್ ಇರುತ್ತೆ. ಫಸ್ಟ್ 100 ಸ್ಟೂಡೆಂಟ್ಸ್ ಗಳಿಗೆ ಆನ್ಲೈನ್ ಅಲ್ಲಿ ತಗೊಳ್ಳೋದಾದ್ರೆ 1999 ರುಪೀಸ್. ಅದೇ ಆಫ್ಲೈನ್ ತಗೊಳ್ಳೋದಾದ್ರೆ ನಮ್ದು ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ನಮ್ದು ಆಫೀಸ್ ಇದೆ. ಇಲ್ಲಿಗೆ ಬಂದು ಇಲ್ಲ ಸರ್ ಆಪ್ಷನ್ ಎಂಟ್ರಿ ನಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇರೋದಿಲ್ಲ, ಎಲ್ಲೋ ಮಿಸ್ಟೇಕ್ಸ್ ಆಗುತ್ತೆ ಅಂತ ಭಯ ಆಗುತ್ತೆ, ಆಮೇಲೆ ನಮ್ಮ ಡ್ರೀಮ್ ಕಾಲೇಜ್ ಮಿಸ್ ಆದ್ರೆ ಕಷ್ಟ ಆಗುತ್ತೆ ಸರ್, ನೀವೇ ಮಾಡಿ ಕೊಡಿ, ನಾವು ನಿಮ್ಮ ಆಫೀಸಿಗೆ ಬರ್ತೇವೆ, ಸ್ಟೂಡೆಂಟ್ ಬರ್ತಾನೆ. ಸೊ ಅಂತಾದ್ರೆ ನೀವು ಆಫ್ಲೈನ್ಗೂ ಜಾಯ್ನ್ ಆಗ್ಬೋದು. 3999 ರುಪೀಸ್ ಇರುತ್ತೆ ಓನ್ಲಿ ಫಾರ್ ಫಸ್ಟ್ 100 ಸ್ಟೂಡೆಂಟ್ಸ್ಗಳು. ಸೊ ಇದಕ್ಕೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಸೇಮ್ ನಂಬರ್ 6362324224 ಗೆ ಮೆಸೇಜ್ ಹಾಕಿ ಆದಷ್ಟು ಬೇಗ ಜಾಯ್ನ್ ಆಗಿ. ಒನ್ ಆಫ್ ದ ಬೆಸ್ಟ್ ಕೌನ್ಸಿಲರ್ ಇನ್ ಕರ್ನಾಟಕ, ನಾನು ತುಂಬಾ ಪ್ರೌಡ್ ಇಂದ ಹೇಳ್ತೇನೆ. ಕಾಲೇಜಿಗೆ ಹೋಗಿ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಮತ್ತೆ ನಿಮ್ಗೆ ಟೆಕ್ನಿಕಲ್ ಅಂದ್ರೆ ಏನು, ಟೆಕ್ನಿಕಲ್ ನಾಲೆಜ್ ಇರುವಂತ ಒಬ್ಬ ವ್ಯಕ್ತಿಯಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಆದ್ರೆ ಕರ್ನಾಟಕದಲ್ಲಿ ನಿಮ್ಗೆ ಯಾರೂ ಸಿಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೇನೆ. ಓಕೆ, ಈಗ ನಮ್ಗೆ ಎಲ್ರಿಗೂ ಕೂಡ ಕರ್ನಾಟಕದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಡ್ರೀಮ್ ಇರುತ್ತೆ. ಅದು RV ಆಗಿರ್ಲಿ, MS ರಾಮಯ್ಯ ಆಗಿರ್ಲಿ, PES ಆಗಿರ್ಲಿ, BMSc ಆಗಿರ್ಲಿ, ಯಾವುದೇ ಆಗಿರ್ಲಿ. ಓಕೆ, ಸೊ ಇಂಥ ಕಾಲೇಜಿಗೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಗಿರ್ಲಿ ಎಲ್ರಿಗೂ ಇಷ್ಟ ಇರುತ್ತೆ. ಸೊ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಲೇಜು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬಿ ಮುಕುಂದದಾಸ ಶ್ರೀನಿವಾಸಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಿನ ಬಸವನಗುಡಿಯಲ್ಲಿದೆ. ನ್ಯಾಕ್ ಇವರು A++ ಅಕ್ರಿಡಿಯೇಷನ್ ಅನ್ನು ಕೊಟ್ಟು ಔಟ್ ಆಫ್ 5 ಸ್ಕೇಲ್ ಅಲ್ಲಿ 3.83 CGPA ಕೊಟ್ಟಿದ್ದಾರೆ. NBA ನ ಪ್ರಕಾರ ಇದು Tier 1 ಅಕ್ರಿಡಿಯೇಟೆಡ್ ಆಗಿದೆ. ಅಂದ್ರೆ Tier 1 ಕಾಲೇಜಸ್ ಅಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ಹೌದು. ಇದು ಆಟೋನಾಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಓಕೆ, ಆಟೋನಾಮಸ್ ಕಾಲೇಜ್ ಬಟ್ ಅಂಡರ್ VTU. ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು, ನಾವು ಇಂಡಿಯಾದ ಒನ್ ಆಫ್ ದ ಏನ್ ಹೇಳ್ತಾರೆ ಓಲ್ಡೆಸ್ಟ್ ಪ್ರೈವೇಟ್ ಕಾಲೇಜ್ಗಳನ್ನ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಒನ್ ಎಮಂಗ್ ದೆಮ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. 1946 ಅಲ್ಲಿ ಇದಾಗಿದ್ದು. 78+ ಇಯರ್ಸ್ ಆಫ್ ಎಕ್ಸಲೆನ್ಸ್ ಇದೆ. A++ ಅಕ್ರಿಡಿಯೇಷನ್ ಆಲ್ರೆಡಿ ಹೇಳಿದ್ದೇನೆ. ಮೋರ್ ದನ್ 13 UG ಕೋರ್ಸಸ್ ಗಳಿದೆ. ಅದ್ರ ಬಗ್ಗೆ ನಾನು ಹೇಳ್ತೇನೆ ಯಾವ ಯಾವ ಕೋರ್ಸ್ಗಳಿದೆ, UG ಕೋರ್ಸಸ್ಗಳು ಯಾವ್ದಿದೆ, ಅದು ಪ್ರತಿಯೊಂದನ್ನು ನಾನು ನಿಮ್ಗೆ ಹೇಳ್ತೇನೆ, ನೋ ನೀಡ್ ಟು ವರಿ. ಓಕೆ, ಇರೋದು ಬ್ಯಾಂಗ್ಳೂರಿನ ಬುಲ್ ಟೆಂಪಲ್ ರೋಡ್ ಅಲ್ಲಿ, ಅಂದ್ರೆ ಬಸವನಗುಡಿ. ಓಕೆ, ಅದಾದ್ಮೇಲೆ ಇದೆಲ್ಲ ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ.
ಹೈಯೆಸ್ಟ್ ಪ್ಯಾಕೇಜ್ ಇಲ್ಲಿವರೆಗೆ ಆಗಿದ್ದು 2025 ಅಲ್ಲಿ 51.5 lakhs. ಆವರೇಜ್ ಪ್ಯಾಕೇಜ್ 11.4 LPA. ಆವರೇಜ್ ಪ್ಯಾಕೇಜ್ ಇನ್ಕ್ರೀಸ್ ಆಗ್ಲಿಕ್ಕೆ ರೀಸನ್ ಏನು ಅಂತ ಕೇಳಿದ್ರೆ, ಹೈಯೆಸ್ಟ್ ಪ್ಯಾಕೇಜ್ ಜಾಸ್ತಿ ಆದ್ರೆ ಆವರೇಜ್ ಪ್ಯಾಕೇಜ್ ಖಂಡಿತ ಜಾಸ್ತಿ ಆಗುತ್ತೆ. ಬಟ್ ಮೀಡಿಯನ್ ಪ್ಯಾಕೇಜ್ ಕೂಡ ಒಳ್ಳೇದಿದೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಮೀಡಿಯನ್ ಪ್ಯಾಕೇಜ್ ಕೂಡ ಒಳ್ಳೇದಿದೆ. ಯು ಡೋಂಟ್ ನೀಡ್ ಟು ವರಿ, ಸರಿನಾ? ಅದಾದ್ಮೇಲೆ ಪ್ಲೇಸ್ಮೆಂಟ್ ಸ್ಟಾಟ್ಸ್ ಅನ್ನ ನೋಡಿದಾಗ, ಈಗ ಇದು ಆನ್ ಗೋಯಿಂಗ್, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ 2025 ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ 80+% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ರಿಜಿಸ್ಟರ್ ಆಗಿರೋ ಸ್ಟೂಡೆಂಟ್ಸ್ ಗಳಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು ಅವರದ್ದೇ ಆದಂತ ಸ್ಟಾರ್ಟ್ಅಪ್ ಅನ್ನ ಮಾಡ್ತಾರೆ. ಸೊ ಆವಾಗ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಗಳು ಕಡಿಮೆ ಆಗ್ತಾರೆ. ಬಟ್ ಓವರ್ ಆಲ್ ಆಗಿ ಮೋರ್ ದನ್ 80% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ನಾಟ್ 80%, ಮೋರ್ ದನ್ 90% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್, ಗ್ಯಾರಂಟಿ. ಓಕೆ, ಸೊ ಓವರ್ ಆಲ್ ಆಗಿ 300+ ಕಂಪನೀಸ್ಗಳು ವಿಸಿಟ್ ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕದ ಒನ್ ಆಫ್ ದ ಬೆಸ್ಟ್ ಕಾಲೇಜು, ಇಂಡಿಯಾದಲ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತ ನಾವು ಕನ್ಸಿಡರ್ ಮಾಡಬಹುದು, ಸರಿನಾ? ಸೊ ಇದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈಗ 2025 ನಾವು ಸ್ಟಾಟ್ಸ್ ಅನ್ನು ತಗೊಂಡ್ರೆ ಟೋಟಲ್ ಆಗಿ 2400 ಇಂಟೇಕ್ ಇದೆ. ಸೊ ಇದರಲ್ಲಿ ನಾನು ಎಲ್ಲಾ ಬ್ರಾಂಚ್ ಗಳನ್ನು ತಗೊಳ್ಳಿಲ್ಲ, ನೆನಪಿಟ್ಕೊಳ್ಳಿ. ಇದರಲ್ಲಿ AI/DS ಇದೆ, AI/ML ಇದೆ, ಬಯೋಟೆಕ್ನಾಲಜಿ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ. ಇನ್ನು ಇದರಲ್ಲಿ ನಾನು ಕೆಮಿಕಲ್ ಇಂಜಿನಿಯರಿಂಗ್ ಅನ್ನ ಲಿಸ್ಟ್ ಮಾಡಲಿಲ್ಲ. ಟೋಟಲ್ ಆಗಿ 11 ಬ್ರಾಂಚಸ್ ಇದೆ. ಓಕೆ, ಇದರಲ್ಲಿ ಓಕೆ, ನಾನು ಯಾವ್ದ್ರಲ್ಲಿ ಹೇಳ್ತಾ ಇರೋದು, ಅನ್ಏಡೆಡ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಇದೆ, AI/ML ಇದೆ, ಬಯೋಟೆಕ್ನಾಲಜಿ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ IoT ಅಂಡ್ ಸೈಬರ್ ಸೆಕ್ಯೂರಿಟಿ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ ಇದೆ, ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಇಲ್ಲಿ 11 ಬ್ರಾಂಚಸ್ ಇದೆ. ಎಲ್ಲಿ? ಅನ್ಏಡೆಡ್ ಅಲ್ಲಿ. ನಾನು ಹೇಳ್ತಾ ಇರೋದು ಅನ್ಏಡೆಡ್ ಅಲ್ಲಿ. ಇನ್ನು ಏಡೆಡ್ ಕಾಲೇಜ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ 5 ಬ್ರಾಂಚ್ ಇದೆ. ಸಿವಿಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. 5 ಬ್ರಾಂಚ್ ಇದೆ, 300 ಇಂಟೇಕ್ ಇದೆ. ಓಕೆ, ಸೊ ಇಲ್ಲಿ ಟೋಟಲ್ 11 ಬ್ರಾಂಚಸ್ ಗಳಿದೆ. 11 ಬ್ರಾಂಚಸ್ ಅಲ್ಲಿ 2400 ಇಂಟೇಕ್ ಗಳಿದೆ. ಇದರಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ರಿಲೇಟೆಡ್ ಬ್ರಾಂಚಸ್ ಗಳು ಎಷ್ಟಿದೆ ಕೇಳಿದ್ರೆ 1 2 3 4 5 6 ಬ್ರಾಂಚಸ್ ಗಳು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಇದೆ. ಅದರಲ್ಲೂ ಕೋರ್ ಕಂಪ್ಯೂಟರ್ 1200 ಇಂಟೇಕ್ ಗಳಿದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ 60 ಇಂಟೇಕ್ ಗಳಿದೆ. ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನ್ ಟೆಕ್ನಾಲಜಿ, IoT 60 ಇಂಟೇಕ್ ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ 60 ಇಂಟೇಕ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ 360 ಇಂಟೇಕ್ ಗಳಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 60 ಇಂಟೇಕ್ ಗಳಿದೆ. ಓವರ್ ಆಲ್ ಆಗಿ ನೀವು ಕನ್ಸಿಡರ್ ಮಾಡಿದ್ರೆ 360 + 60 420 + 60 480, 480 + 60 540, 540 + 60 600 + 1200, ಟೋಟಲ್ ಆಗಿ 1800 ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಇದೆ. 2400 ಅಲ್ಲಿ ಟೋಟಲ್ 1800 ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಇದೆ. ಇದೇ ಅವರದ್ದು ಮೇಜರ್ ಡ್ರಾಬ್ಯಾಕ್ ಆಗ್ತಾ ಇದೆ ಬರ್ತಾ ಬರ್ತಾ. ಬಟ್ ಪ್ಲೇಸ್ಮೆಂಟ್ ಒಳ್ಳೇದಿದೆ ಸ್ಟೂಡೆಂಟ್ಸ್, ಕಾಂಪಿಟೇಷನ್ ಹ್ಯೂಜ್ ಆಗಿದೆ. ಓಕೆ, ಓನ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ 1800 ಸೀಟ್ಸ್ ಇದೆ ಔಟ್ ಆಫ್ 2400. ಅದರಲ್ಲೂ ಕೂಡ EC ಇಸ್ ಒನ್ ಆಫ್ ದ ಬೆಸ್ಟ್ ಬ್ರಾಂಚ್. ಅದನ್ನು ಕನ್ಸಿಡರ್ ಮಾಡಿದ್ರೆ EC 360 ಸೀಟ್ ಇದೆ. ಎಲ್ಲಿ? ಓನ್ಲಿ ಅನ್ಏಡೆಡ್ ಅಲ್ಲಿ. ಏಡೆಡ್ ಅಲ್ಲಿ 60 ಇದೆ, 420 ಸೀಟ್ಸ್. ಓಕೆ, ಇವರ ಟೋಟಲ್ ಸೀಟ್ಸ್ ಗಳು 2700. ಇದರಲ್ಲಿ ಕೋರ್ ಬ್ರಾಂಚಸ್ EC ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ 2200 ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಮತ್ತೆ EC ಇದೆ. ಓಕೆ, ಇದು ತುಂಬಾ ಹ್ಯೂಜ್ ಕಾಂಪಿಟೇಷನ್ ಆಗುತ್ತೆ ಬರ್ತಾ ಬರ್ತಾ. ಯಾಕೆ ಕೇಳಿದ್ರೆ, ಈಗ ನೋಡಿ, ECದು ಕೋರ್ ಕಂಪನೀಸ್ಗಳು ಕಾಲೇಜಸ್ ಬರೋದು ತುಂಬಾ ಕಡಿಮೆ. ಬರೋದೇ ಇಲ್ಲ ಅಂತಲ್ಲ, ಇವನ್ ಟಾಪ್ ಕಾಲೇಜಸ್ಗೂ ಬರುತ್ತೆ, ತುಂಬಾ ಕಡಿಮೆ. ಬರ್ದಿದ್ದಾಗ ಅವ್ರನ್ನ ಎಲ್ಲಿಗೆ ಪುಷ್ ಮಾಡ್ತಾರೆ? ಸಾಫ್ಟ್ವೇರ್ಗೆ ಪುಷ್ ಮಾಡ್ತಾರೆ. ಆವಾಗ ನೀವು EC ಅವರು ಆದ್ರೂ ಕೂಡ ಅವರು ಕೂಡ ನಿಮ್ ಜೊತೆ ಕಾಂಪಿಟೇಷನ್ ಬರ್ತಾರೆ. ಸೊ ಇಲ್ಲಿ ಕಾಂಪಿಟೇಷನ್ ಹ್ಯೂಜ್ ಆಗತ್ತೆ. ಮೋರ್ ದನ್ 300 ಕಂಪನೀಸ್ಗಳನ್ನ ಕರೆಸ್ತಾರೆ. ಪ್ಲೇಸ್ಮೆಂಟ್ ಅಪಾರ್ಚುನಿಟಿ ಇದೆ, ಬಟ್ ಕಾಂಪಿಟೇಷನ್ ಬರ್ತಾ ಬರ್ತಾ ಜಾಸ್ತಿ ಆಗತ್ತೆ. ಇವಾಗ ಏನು ಪ್ಲೇಸ್ಮೆಂಟ್ ಸ್ಟಾಟ್ಸ್ ಇದೆ ನೋಡಿ, ಒಳ್ಳೆ ಪ್ಲೇಸ್ಮೆಂಟ್ ಇದೆ. ನಾನು ಪ್ಲೇಸ್ಮೆಂಟ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಬಟ್ ಅವಾಗ ಇಂಟೇಕ್, ಇವಾಗ ಪ್ಲೇಸ್ಮೆಂಟ್ ಆಗ್ತಾ ಇರುವಂತ ಫೈನಲ್ ಇಯರ್ ಬ್ಯಾಚ್ ಯಾವ್ದು ಕೇಳಿದ್ರೆ 2022. ಆವಾಗ ಇವ್ರದ್ದು ಇಂಟೇಕ್ ಎಷ್ಟಿದ್ದಿತ್ತು ಅಂತ ಕೇಳಿದ್ರೆ ಅರೌಂಡ್ 1500 ಇನ್ ಅನ್ಏಡೆಡ್. ಏಡೆಡ್ ಅಲ್ಲಿ 300 ಸೇಮ್. ಓವರ್ ಆಲ್ ಆಗಿ ಒಂದು 1800 ಸೀಟ್ಸ್ ಗಳಿದ್ದಿತ್ತು. ಬಟ್ ಇವಾಗ ಎಷ್ಟಾಗಿದೆ ಹೇಳಿ? 3700 to 800, ಅಂದ್ರೆ ಆಲ್ಮೋಸ್ಟ್ 1000 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ದಟ್ ಟು ಕೋರ್ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಸೊ ಆವಾಗ 100% ಇದು ಏನು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅದೇ ಇವ್ರದ್ದು ಮೇಜರ್ ಡ್ರಾಬ್ಯಾಕ್. ಅದು ಬಿಟ್ರೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್.
ಸರಿನಾ? ಸೊ ನೀವು ಪ್ಲೇಸ್ಮೆಂಟ್ ಸ್ಟಾಟ್ಸ್ ಅನ್ನ ನೋಡ್ಲಿಕ್ಕೆ ಹೋದ್ರೆ 2024 ಅಲ್ಲಿ ಸ್ವಲ್ಪ ಡಲ್ ಆಗಿದ್ರು. ಬಿಕಾಸ್ ಆಫ್ ದಿಸ್ ಹೈಯೆಸ್ಟ್ ಪ್ಯಾಕೇಜ್ ಇಲ್ಲಿ ನೋಡಿ 51.5 lakhs ಇರ್ಲಿಕ್ಕೆ ಹೋಗಿ ಇವರ ಆವರೇಜ್ ಪ್ಯಾಕೇಜ್ ಸ್ವಲ್ಪ ಜಾಸ್ತಿ ಆಗಿತ್ತು. ಬಟ್ 2024 ಅಲ್ಲಿ ಸ್ವಲ್ಪ ಡಲ್ ಆಗಿದ್ರು. ಓಕೆ, ಬಟ್ ಓವರ್ ಆಲ್ ಆಗಿ ಇಟ್ ಈಸ್ ಅ ಗುಡ್ ಕಾಲೇಜ್. ಇಟ್ ಈಸ್ ಅ ಗುಡ್ ಕಾಲೇಜ್. ಓಕೆ, 2025 ಅಲ್ಲಿ ನಾನು ಕನ್ಸಿಡರ್ ಮಾಡಿದ್ರೆ ಆನ್ ಗೋಯಿಂಗ್ ಆಲ್ಮೋಸ್ಟ್ 350 ಕಂಪನೀಸ್ಗಳು ಬಂದಿದೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದು 968, 775, 968 ಪ್ಲಸ್ 775 ಪ್ಲಸ್ ಇಂಟರ್ನ್ಶಿಪ್ ಆಗಿದೆ. ಓವರ್ ಆಲ್ ಆಗಿ ಆಫರ್ಸ್ 1307, ಆವರೇಜ್ ಪ್ಯಾಕೇಜ್ ಆಲ್ಮೋಸ್ಟ್ 11.4 LP ಆಗಿದೆ. ಓಕೆ, ಇದನ್ನ ನೀವು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಬ್ರಾಂಚ್ ವೈಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಗೆ ಒಳ್ಳೆ ಪ್ಲೇಸ್ಮೆಂಟ್ ಇದೆ. ಸರಿನಾ? ಈಗ ಇದು ಪ್ಲೇಸ್ಮೆಂಟ್ ಸ್ಟಾಟ್ಸ್ ಗಳು, ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಆಲ್ಮೋಸ್ಟ್ 80+% ಆಫ್ ದ ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾರೆ. ಒಳ್ಳೊಳ್ಳೆ ಕಂಪನೀಸ್ಗಳು ಬರುತ್ತೆ. ಓವರ್ ಆಲ್ ಆಗಿ ನಿಮ್ಗೆ ನೋಡಿ, ಅಡೋಬಿ ಇರ್ಬೋದು, ಆಕ್ಸೆಂಚರ್ ಇರ್ಬೋದು, ಅಕೋಲೈಟ್ ಇರ್ಬೋದು, ಅಥವಾ ಮೊಟೊರೋಲಾ ಇರ್ಬೋದು, ಕ್ವಾಲ್ಕಾಮ್ ಇರ್ಬೋದು, AMD ಇರ್ಬೋದು, ಗೋಲ್ಡ್ಮನ್ ಸ್ಯಾಕ್ಸ್, ನ್ಯೂಟಾನಿಕ್ಸ್, ಆಪಲ್, ಇಂಥ ಒಳ್ಳೊಳ್ಳೆ ಕಂಪನಿಗಳು ಬರುತ್ತೆ. ಖಂಡಿತ ಒಳ್ಳೊಳ್ಳೆ ಕಂಪನಿಗಳು ಬರುತ್ತೆ. 100% ನಿಮ್ಗೆ ಅಪಾರ್ಚುನಿಟಿ ಕೊಡ್ತಾರೆ. ಕೆಲವೊಂದು ಕಂಪನಿಗಳು ನಿಮ್ಗೆ 9+ CGPA, ಕೆಲವೊಂದು ತುಂಬಾ ರೇರ್. ಬಟ್ ನೀವು 8.5+ CGPA ಮೇಂಟೈನ್ ಮಾಡಿದ್ರೆ ಈ ಕಾಲೇಜಿಗೆ ಜಾಯ್ನ್ ಆಗಿ ನೀವು 100% ಒಳ್ಳೆ ಪ್ಯಾಕೇಜ್ ಗ್ಯಾರಂಟಿ ಆಗ್ತೀರಾ. ಪ್ಲೇಸ್ಮೆಂಟ್ ಒಳ್ಳೇದಿದೆ. ಓಕೆ, 2026 ಅಲ್ಲಿ ವೀಸಾದವರು 44 LP ಅನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಇಂಟರ್ನ್ಶಿಪ್ ಅನ್ನು ಆಫರ್ ಮಾಡ್ತಾರೆ. ನಿಮ್ಮ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಅದನ್ನ ನಿಮ್ಗೆ ಫುಲ್ ಟೈಮ್ ಕನ್ವರ್ಟ್ ಮಾಡ್ತಾರೆ. ಓಕೆ, ಇನ್ನು ಇವರು ಕಾನ್ಫ್ಲುಯೆಂಟ್ ಅವರು 51.5 LP ಅನ್ನು ಕೊಟ್ಟಿದ್ದಾರೆ. 51.5 LPA ಕೊಟ್ಟಿದ್ದು ಕಾನ್ಫ್ಲುಯೆಂಟ್. ಓಕೆ, ಸೊ 11.45 ಅನ್ನೋದು ಆವಾಗ ಅವರದು ಆವರೇಜ್ ಪ್ಯಾಕೇಜ್ ಆಗಿತ್ತು. ಸರಿನಾ? ಈಗ ನಿಮಗೆ 2024-25 ಅಲ್ಲೇ ನಾನು ಆಲ್ರೆಡಿ ಹೇಳಿದ್ದೇನೆ ಎಷ್ಟು ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ, ಪ್ಲೇಸ್ಮೆಂಟ್ ಸ್ಟಾಟ್ಸ್ ಹೇಗಿದೆ, ಅದನ್ನ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೇನೆ. ಸರಿನಾ? ಸೊ ಓವರ್ ಆಲ್ ಆಗಿ ಪ್ಲೇಸ್ಮೆಂಟ್ ಒಳ್ಳೆ ಇದೆ. ಓಕೆ, ಸ್ವಲ್ಪ ಕಾಂಪಿಟೇಷನ್ ನಿಮ್ಗೆ ಹ್ಯೂಜ್ ಆಗ್ಬೋದು. ಯಾಕಂದ್ರೆ ಈಗ ಲಾಸ್ಟ್ ಇಯರ್ ಇಂದ ಈಗ ನಿಮ್ದು ಔಟ್ಪುಟ್ ಆಗೋದು 2027-28 ಬ್ಯಾಚ್. ಇವರದ್ದು ಪ್ಲೇಸ್ಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಕಾಲೇಜ್ ಹೇಗಿದೆ ಸರ್? ಪ್ಲೇಸ್ಮೆಂಟ್ ಒಳ್ಳೆ ಇದೆ, ಕಾಲೇಜ್ ಲೈಫು ಕೂಡ ಒಳ್ಳೆ ಇದೆ. ಅಂಡ್ ನಿಮ್ಗೆ ಏಡೆಡ್ ಕಾಲೇಜಸ್ ಗಳಲ್ಲಿ ಏನು ಸರ್ ಡಿಫರೆನ್ಸ್? ಇಲ್ಲಿ ಒಂದು ಏಡೆಡ್ ಅಂತಿದೆ, ಇನ್ನೊಂದು ಅನ್ಏಡೆಡ್ ಅಂತಿದೆ. ಏಡೆಡ್ ನಿಮ್ಗೆ ಗೌರ್ಮೆಂಟ್ ಇಂದ ಏಡ್ ಬರ್ಲಿಕ್ಕೆ ಹೋಗಿ ಫೀಸ್ ಕಡಿಮೆ ಇರುತ್ತೆ. ಫೀಸ್ ಆಲ್ಮೋಸ್ಟ್ ಒಂದು 30,000 to 40,000 ಇರುತ್ತೆ. ಅಂಡ್ ಈ ಏಡೆಡ್ ಕಾಲೇಜಲ್ಲಿ ನಿಮ್ಗೆ ಸೀಟ್ ಆಗ್ಬೇಕಂದ್ರೆ ನಿಮ್ಮ ರ್ಯಾಂಕ್, ನೀವು ಒಬ್ಬ ಜನರಲ್ ಮೆರಿಟ್ ಕ್ಯಾಟಗರಿ ಆದ್ರೆ ಬಿಲೋ 2000 ಇರಬೇಕು. ಯಾವುದಕ್ಕೆ? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗಿಗೆ. ಉಳಿದಿದ್ದು ಬೇರೆ ಬ್ರಾಂಚ್ಗಳಿಗೆ ಆಲ್ಮೋಸ್ಟ್ 7,000, 8,000 ಒಳಗಡೆ ಇದ್ರೂ ಸಿಗುತ್ತೆ. ಥರ್ಡ್ ರೌಂಡ್ ಅಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ ಬಿಡಿ, ನಾನು ಫಸ್ಟ್ ರೌಂಡ್ ಬಗ್ಗೆ ಮಾತಾಡ್ತಾ ಇರೋದು. ಬೇರೆ ನೀವು ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಆಗಿದ್ರೆ ನಿಮ್ಗೆ ಏಡೆಡ್ ಅಲ್ಲಿ EC ಆಗ್ಬೇಕು ಅಂತಿದ್ರೆ 6,000 ಬಿಲೋ ರ್ಯಾಂಕ್ ಬರಬೇಕಾಗತ್ತೆ. ಇನ್ನು ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಲ್ಲಿ ಅಪ್ ಟು 8,000 ವರೆಗೂ ಹೋಗಬಹುದು. SC/ST ಕ್ಯಾಂಡಿಡೇಟ್ಸ್ ಗಳಿಗೆ ಅಪ್ ಟು ಒಂದು 20,000-25,000 ವರೆಗೂ ಕೂಡ ಏಡೆಡ್ ಅಲ್ಲಿ ಸಿಗುತ್ತೆ. ಅದೇ ನಿಮ್ಗೆ ಅನ್ಏಡೆಡ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಆಗ್ಬೇಕು ಅಂತಿದ್ರೆ ನೀವು ಜನರಲ್ ಮೆರಿಟ್ ಕ್ಯಾಟಗರಿ ಆಗಿದ್ರೆ ಬಿಲೋ ಒಂದು 6,000 ಬರಲೇಬೇಕು ಕಂಪಲ್ಸರಿ. ಅದೇ ನೀವು ಬೇರೆ ಗ್ರೂಪ್ 1 ಅಥವಾ 2A 2B ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಆಗಿದ್ರೆ ನೀವೊಂದು 7,000 ಬಿಲೋ ಈ ತರ ಬಂದ್ರು ಕೂಡ ಸಿಗುತ್ತೆ. ಓಕೆ, ಕೋರ್ ಕಂಪ್ಯೂಟರ್ ಸೈನ್ಸ್ ಸಿಗ್ಬೇಕು ಅಂತಿದ್ರೆ 7,000 ಬಿಲೋ. ಇನ್ನು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಬೇಕು ಅಂತಿದ್ರೆ 8,000 ಬಿಲೋ ಇದ್ರು ಸಿಗುತ್ತೆ. ಬಿಕಾಸ್ ಆಫ್ ನಂಬರ್ ಆಫ್ ಇನ್ಕ್ರೀಸ್ ಇನ್ ದಿ ಸೀಟ್ಸ್. ಸೀಟ್ ಅಲ್ಲಿ ಇನ್ಕ್ರೀಸ್ ಆಗಿರ್ಲಿಕ್ಕೆ ಹೋಗಿ ಇಲ್ಲಿವರೆಗೆ ಕಟ್ ಆಫ್ ಆಗಿದೆ. ಓಕೆ, ಇನ್ನು SC/ST ಕ್ಯಾಂಡಿಡೇಟ್ಸ್ ಗಳು ನಿಮ್ಗೆ 20,000-25,000 ಒಳಗಡೆ ಇದ್ರು ಸಿಗುತ್ತೆ. ಓಕೆ, ತುಂಬಾ ಯೂಜ್ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಪ್ಲೇಸ್ಮೆಂಟ್ ಮೋರ್ ದನ್ 300 ಕಂಪನೀಸ್ ಗಳನ್ನ ಕರೆಸ್ತಾ ಇದ್ದಾರೆ. 100% ನಿಮ್ಗೆ ಇದನ್ನ ಕೊಡ್ತಾರೆ, ಏನು ಅಪಾರ್ಚುನಿಟಿನ ಕೊಡ್ತಾರೆ. ಇಲ್ಲಿನ ಡ್ರಾಬ್ಯಾಕ್ ಏನು ಅಂತ ಕೇಳಿದ್ರೆ ಒಂದದೇ, ಕಾಂಪಿಟೇಷನ್ ತುಂಬಾ ಯೂಜ್ ಆಗ್ತಾ ಇದೆ. ಒಂದನೇದು. ಎರಡನೇದು, ನೀವು CGPA ಮೇಂಟೈನ್ ಮಾಡಲೇಬೇಕು. 8.5+ CGPA ಮೇಂಟೈನ್ ಮಾಡಲೇಬೇಕು. ಇನ್ನು ಹಾಸ್ಟೆಲ್ ಬಿಡಿ, ಎಲ್ಲಾ ಕಾಲೇಜಲ್ಲೂ ಕೂಡ ಹಾಸ್ಟೆಲ್ ಅನ್ನೋದು ತುಂಬಾ ಇದಾಗಿದೆ. ಮ್ಯಾನೇಜ್ಮೆಂಟ್ ಸೀಟ್ ಅನ್ನೋದು ತುಂಬಾ ಎಕ್ಸ್ಪೆನ್ಸಿವ್. ಮೋರ್ ದ್ಯಾನ್ 40 lakhs ಬೇಕೇ ಬೇಕು ನಿಮ್ಗೆ ಫಾರ್ 4 years ಮ್ಯಾನೇಜ್ಮೆಂಟ್ ಸೀಟ್. ಸರಿನಾ? ಸೊ ನೀವು ಇಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಗಳ ಜೊತೆ ತಗೊಂಡೋಗಿ ನಿಮ್ಗೆ ಏನು ಕಾಂಪಿಟೇಷನ್ ಮಾಡಿ ಒಂದು ಒಳ್ಳೆ ಕಂಪನಿಯಲ್ಲಿ ನೀವು ಪ್ಲೇಸ್ ಆಗ್ಬೇಕು ಅಂತಿದ್ರೆ ನಿಮ್ಮ ಸ್ಕಿಲ್ಸ್ ಅನ್ನು ನೀವು ಡೆವಲಪ್ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್. ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಂಡ್ರೆ ನೀವು 100% ಈ ಕಾಲೇಜಿಂದ ಹೊರಗಡೆ ಬರುವಾಗ ಅಬೌಟ್ 10 lakhs ಪ್ಯಾಕೇಜ್ ಅನ್ನ ಖಂಡಿತ ಮಾಡ್ಕೊಂಡು ಬರ್ತೀರಾ. ಇದು ಗ್ಯಾರಂಟಿ. ಓಕೆ, ಸೊ ಒಳ್ಳೆ ಪ್ರೀಮಿಯರ್ ಕಾಲೇಜ್, ಒನ್ ಆಫ್ ದ ಓಲ್ಡ್ ಕಾಲೇಜ್. ನಿಮ್ಗೆ ಒಳ್ಳೆ ಪಿಯರ್ ಗ್ರೂಪ್ ಸಿಗ್ತಾರೆ. ಅಂದ್ರೆ ಕರ್ನಾಟಕದ ನಾಟ್ ಓನ್ಲಿ ಕರ್ನಾಟಕ, ಔಟ್ಸೈಡ್ ಕರ್ನಾಟಕದ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಗಳು ನಿಮ್ಗೆ ಸಿಗ್ತಾರೆ. ಒಳ್ಳೆ ಪಿಯರ್ ಗ್ರೂಪ್ ಸಿಗುತ್ತೆ, ನಾಲೆಜ್ ಶೇರಿಂಗ್ ಆಗುತ್ತೆ, ತುಂಬಾ ಡೆವಲಪ್ಮೆಂಟ್ ಆಗುತ್ತೆ, ಪರ್ಸನಲ್ ಡೆವಲಪ್ಮೆಂಟ್ ಒಳ್ಳೇದಾಗುತ್ತೆ. ಓಕೆ, ಸೊ ಇದಕ್ಕೆ ನೀವು ಇದಾಗಬೇಕು ಅಂದ್ರೆ, ಏನು ಜಾಯ್ನ್ ಆಗ್ಬೇಕು ಅಂದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರೆ ನೀವು ಬಿಲೋ 4,000 ಅಥವಾ ಬಿಲೋ 5,000 ತೆಗಿಲೇಬೇಕು. ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿದ್ರೆ
ಅಪ್ ಟು ಒಂದು 7,000 8,000 ಒಳಗಡೆ ಬೇಕೇ ಬೇಕು ಕಂಪಲ್ಸರಿ. ಓಕೆ. ಇನ್ನು ಅದರಿಗೆ SC ST ಕ್ಯಾಂಡಿಡೇಟ್ಸ್ಗಳಿಗೆ ಜಾಸ್ತಿ ಇದ್ರೂ ಕೂಡ ಸಿಗುತ್ತೆ. ಓಕೆ. ಸೊ ಇದಿಷ್ಟು ಈ ಕಾಲೇಜ್ ಇದಾಗಿದೆ. ಸೊ ನೀವು ಇವಾಗ್ಲೇ ನಾನು ಹೇಳ್ತಾ ಇದ್ದೇನೆ, ಈ ಕಾಲೇಜಲ್ಲಿ ನೀವು ಜಾಯ್ನ್ ಆಗ್ಬೇಕು ಅಂತಿದ್ರೆ ನಿಮ್ಮ KCET ಮಾರ್ಕ್ಸ್ ಮೋರ್ ದ್ಯಾನ್ 130 ಇರಲೇಬೇಕು. 130 ಪ್ಲಸ್ ಇದ್ರೆ ಮಾತ್ರ ನೀವು ಈ ಕಾಲೇಜಿಗೆ ಜಾಯ್ನ್ ಆಗ್ಬಹುದು. ದಟ್ ಟು ನಿಮ್ಗೆ ಬೋರ್ಡ್ಸ್ ಅಲ್ಲಿ ಮೋರ್ ದೆನ್ 95+% ಇದ್ರೆ PCM ಅಲ್ಲಿ, ಅಥವಾ 90+% ಇದ್ದು ನೀವು 130 ಪ್ಲಸ್ KCET ಮಾರ್ಕ್ಸ್ ಅನ್ನು ತೆಗೆದ್ರೆ ನೀವು BMSC ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನ ಡ್ರೀಮ್ ಮಾಡಬಹುದು. ಇಟ್ ಮೈಟ್ ಬಿ ಏಡೆಡ್ ಆಗಿರ್ಬೋದು ಅಥವಾ ಅನ್ಏಡೆಡ್ ಆಗಿರ್ಬೋದು. ಇದರ ಇನ್ ಡೆಪ್ತ್ ನಾಲೆಜ್ ಬೇಕು ಅಂತಿದ್ರೆ ನಿಮ್ಗೆ ಇದಂತಲ್ಲ, ಯಾವುದೇ ಕರ್ನಾಟಕದ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ನ ಇನ್ ಡೆಪ್ತ್ ನಾಲೆಜ್ ಬೇಕು ಅಂತಿದ್ರೆ ನಮ್ಮ ಏಕಲವ್ಯ 3.0 ಕೌನ್ಸಿಲಿಂಗ್ ಇದೆ. ಇದಕ್ಕೆ ಆದಷ್ಟು ಬೇಗ ಜಾಯ್ನ್ ಆಗಿ. ನಿಮ್ಗೆ ಯಾವುದೇ ರೀತಿಯಾದಂತ ಟೆನ್ಷನ್ ಇರೋದಿಲ್ಲ. ಕೌನ್ಸಿಲಿಂಗ್ ಬಗ್ಗೆ, ಕಾಲೇಜ್ಗಳ ಬಗ್ಗೆ ಏನು ಡೌಟ್ಸ್ಗಳು ಇರೋದಿಲ್ಲ. ಯಾವ ನೋಟಿಫಿಕೇಶನ್ ಬರುತ್ತೆ, ಮುಂದೆ ಏನು ಮಾಡಬೇಕು ಎಲ್ಲದನ್ನು ನಾನು ಹೇಳ್ತೇನೆ. ಫಸ್ಟ್ ರೌಂಡ್ ಜಾಯ್ನ್ ಆಗ್ಬೇಕಾ, ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕಾ, ಪಾರ್ಟಿಸಿಪೇಟ್ ಮಾಡಿದ್ರೆ ಏನು ನಿಮ್ಗೆ ಡ್ರಾಬ್ಯಾಕ್ಸ್ ಇದೆ ಎಲ್ಲದನ್ನು ನಾನು ಇದರಲ್ಲಿ ಹೇಳಿಕೊಡ್ತೇನೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೇನೆ 6362322424 ಅಂತ. ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದೇ BMS ಇದು ಇನ್ನೊಂದಿದೆ ಯಲಹಂಕದಲ್ಲಿ BMS IT ಅಂತ. ದಟ್ ಈಸ್ ಡಿಫರೆಂಟ್, ದಿಸ್ ಇಸ್ ಡಿಫರೆಂಟ್. ಅದರ ರಿಲೇಟೆಡ್ ವಿಡಿಯೋವನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.